ಕೈಯಿಂದ ಇಡುತ್ತಿದ್ದೀರಿ, ಆದರೆ ನನಗದು ಮನವರಿಕೆಯಾಗುತ್ತಿಲ್ಲವಲ್ಲ. ನನ್ನ ಹಿತ್ತಾಕಿಯನ್ನು ಕಂಡೊಡನೆ ಇವಳು ನನ್ನ ತಾಯಿ ಎಂಬ ಭಾವನೆ ನನ್ನಲ್ಲಿ ಸಹಜವಾಗಿ ಹುಟ್ಟುವಂತೆ ನಿಮ್ಮನ್ನು ನೋಡಿದಾಗಲೂ ಏಕೆ ಶ್ರೀಮಾತೆಯು ಸ್ವಲ್ಪ ದುಃಖದ ದನಿಯಲ್ಲಿ ಅಯ್ಯೋ ನಿನಗಿನ್ನೂ ಅರ್ಥವಾಗಲಿಲ್ಲವಲ್ಲ ಎಂದು ತಿಳಿಸುವುದು. ಪುನಃ ಅಪ್ಪ, ಆ ಭಗವಂತನೇ ಎಲ್ಲರ ತಂದೆ ತಾಯಿಯಾಗಿದ್ದಾನೆ, ಅವನೇ ಈ ಎಲ್ಲ ತಂದೆ ತಾಯಿಯರ ರೂಪ ತಳೆದಿದ್ದಾನೆ ಎಂದು ಸ್ಪಷ್ಟಪಡಿಸಿದರು. ದುರದೃಷ್ಟವೆಂದರೆ ಕೊನೆಗೂ ಆ ಭಕ್ತನಿಗೆ ಈ ವಿವರಣೆ ಮನವರಿಕೆಯಾಗಲಿಲ್ಲ. ನಮ್ಮಂತಾನೆ ಅವನು ಶ್ರೀಮಾತೆಯವರ ಜಗನ್ಮಾತೃತ್ವವೆಂಬುದು ಮಸುಕಾಗಲಿಲ್ಲ. ಬದಲಾಗಿ ಅದು ಹಗಲು ಬೆಳಕಿನಷ್ಟೇ ಸ್ಪಷ್ಟ. ಆದರೆ ಇದು ಬುದ್ಧಿಯಿಂದ ತಿಳಿಯಬಹುದಾದ, ತರ್ಕದಿಂದ ಅರ್ಥಪಡಿಸಬಹುದಾದ ವಿಷಯವಲ್ಲ. ಇದು ಹೃದಯಗಮ್ಯವಾದದ್ದು. ಶ್ರೀಮಾತೆಯರೊಳಗಿಂದ ಸರ್ವ ಜೀವಿಗಳ ಕುರಿತಾಗಿ ವಾತ್ಸಲ್ಯ ಹೇಗೆ ಹೊಮ್ಮುತ್ತಿತ್ತು ಎಂಬುದನ್ನು ತೋರಿಸುವ ಅಸಂಖ್ಯಾತ ಪ್ರಸಂಗಗಳನ್ನು ನೋಡುತ್ತಿದ್ದಂತೆ ನಮ್ಮ ಹೃದಯದೊಳಗೆ ಅವರ ವಿಶ್ವ ಮಾತೃತ್ವದ ಅರ್ಥ ತಾನಾಗಿಯೇ ಸ್ಫುರಿಸುತ್ತದೆ. ದೇವಿ ಭಾಗವತದಲ್ಲಿ ಹೇಳುವಂತೆ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ಪ್ರಾಣಿಗಳಿಂದ ಹಿಡಿದು ಮನುಷ್ಯರವರೆಗಿನ ಸಕಲ ಜೀವಿಗಳಲ್ಲಿ ತಾಯಿಯಾಗಿ ವ್ಯಕ್ತವಾಗಿರುವವಳು ಸಾಕ್ಷಾತ್ ಭಗವತಿಯೇ ಅಲ್ಲದೆ ಮತ್ತಾರೂ ಅಲ್ಲ. ಆ ಜಗಜ್ಜನನಿ ಒಂದೆಡೆ ಈ ಜಗತ್ತಿನ ಅಸಂಖ್ಯಾತ ತಾಯಂದಿರಾಗಿ ಚಿಕ್ಕ ಪುಟ್ಟ ತಾಯಂದಿರ ರೂಪದಲ್ಲಿ ತಮ್ಮ ಚಿಕ್ಕ ಪುಟ್ಟ ಕುಟುಂಬಗಳನ್ನು ಪಾಲಿಸಿ ಪೋಷಿಸುವುದರಲ್ಲಿ ಆನಂದಿತಳಾಗಿದ್ದರೆ, ಆಕೆಯೇ ಅವತಾರ ತಾಳಿ ಬಂದಾಗ ಈ ಜಗತ್ತಿನ ಸಕಲ ಕುಟುಂಬಗಳನ್ನೇ ತನ್ನ ಸಂತಾನ ತಬ್ಬಿಕೊಳ್ಳುತ್ತಾಳೆ. ಒಂದು ಬೆಕ್ಕನ್ನು ಸಾಕಿಕೊಂಡಿದ್ದರು, ಆದರೆ ಅದಕ್ಕೆ ಶ್ರೀಮಾತೆಯವರಲ್ಲೇ ವಿಶೇಷ ಪ್ರೀತಿ. ಬೇಕೆನಿಸಿದಾಗಲೆಲ್ಲ ಅದು ಬಂದು ಅವರ ಕಾಲಬುಡದಲ್ಲಿ ನಿರ್ಭೀತವಾಗಿ ಮಲಗುತ್ತಿತ್ತು. ಅದಕ್ಕೆ ಅವರು ಪ್ರತಿದಿನವೂ ಒಂದು ಪಾವು ಹಾಲನ್ನು ಕೊಡುವ ಏರ್ಪಾಡು ಮಾಡಿದ್ದರು. ಆದರೆ ಮನೆಯ ಇತರರಿಗೆ ಆ ಬೆಕ್ಕನ್ನು ಕಂಡರೆ ಅಷ್ಟಕ್ಕಷ್ಟೇ. ಅದರಲ್ಲೂ ಮಡಿಗೀಳಿನ ನಳಿನಿಗಂತೂ ಅದು ಎಲ್ಲ ಕಡೆಯೂ ಓಡಾಡುವುದು ತುಂಬ ಕೋಪ ಭರಿಸುತ್ತಿತ್ತು. ಆದ್ದರಿಂದ ಶ್ರೀಮಾತೆಯವರು ಉಳಿದವರ ದೂರಿನಿಂದ ಪಾರಾಗಲು ಆ ಬೆಕ್ಕು ತಮ್ಮ ಬಳಿಗೆ ಬಂದಾಗ ಕೈಯಲ್ಲೊಂದು ಕೋಲು ಹಿಡಿದು ಅದನ್ನು ಓಡಿಸುವಂತೆ ನಟಿಸುತ್ತಿದ್ದರು. ಆದರೆ ಆ ಬೆಕ್ಕಿಗೆ ಗೊತ್ತು, ಇದು ಬರೀ ಹುಸಿ ಕೋಪ ಎನ್ನುವುದು. ಅದು ಹೆದರಿ ಓಡುವುದರ ಬದಲಾಗಿ ಅವರ ಕಾಲ ಸಂಧಿಯೊಳಗೆ ಸೇರಿಕೊಂಡು ಸುರಕ್ಷಿತವಾಗಿ ಕುಳಿತು ಬಿಡುತ್ತಿತ್ತು. ಆ ಕಡೆ ಬಿಸಾಡುತ್ತಿದ್ದರು. ಅದನ್ನು ಕಂಡು ಉಳಿದವರು ನಗುತ್ತಿದ್ದರು. ಕಾರಣ ಅದರ ಕದಿಯುವ ಸ್ವಭಾವ. ಅದು ಎದುರಿಗೆ ಸಿಕ್ಕರೆ ಸಾಕು ಅದಕ್ಕೆ ಏಟು ಕೊಟ್ಟು ಓಡಿಸುತ್ತಿದ್ದರು. ಆದರೆ ಬೆಕ್ಕು ಎನ್ನ ಮೇಲೆ ಕದಿಯದೇ ಇರುವುದಿಲ್ಲ. ಕದಿಯದೇ ಇದ್ದರೆ ಅದು ಬೆಕ್ಕೇ ಅಲ್ಲ. ನೋಡಪ್ಪ, ಕದಿಯುವುದು ಬೆಕ್ಕುಗಳ ಸ್ವಭಾವ. ಅವರಿಗೆ ಮುದ್ದು ಮಾಡಿ ಉಳಿಸುತ್ತಾರೆ. ಯಾರ ಸುತ್ತರದ ಊಟ ಮಾಡಿಸ್ತಾರೆ, ಮುದ್ದು ಮಾಡಿ ಮಕ್ಕಳು ಮಾಡಿಸ್ತಾರೆ, ಅದಕ್ಕಾಗಿ ಅವು ಕದಿತವೆ ಅಂತ ಹೇಳ್ತಿದ್ರು. ಆ ಬೆಕ್ಕಿನ ಮೇಲೆ ಸಹಾನುಭೂತಿ ಹುಟ್ಟಲಿಲ್ಲ. ಒಂದು ದಿನವಂತೂ ಹೇಗೆ ಆ ಬೆಕ್ಕನ್ನು ಹಿಡಿದು ಬೀಸಿ ಎಸೆದುಬಿಟ್ಟರು. ಅದು ಅಷ್ಟು ದೂರ ಬಿದ್ದು ಅರಚಿಕೊಳ್ಳುತ್ತಾ ಹೊರಳಾಡಿತು. ಇದನ್ನು ಕಂಡು ಶ್ರೀಮಾತೆಯವರ ಮುಖ ದುಃಖದಿಂದ ಬಾಡಿ ಹೋಯಿತು. ಆದರೂ ಆ ಬೆಕ್ಕಿನ ಕಷ್ಟಗಳೇನೂ ದೂರವಾಗಲಿಲ್ಲ. ಒಬ್ಬರಲ್ಲದಿದ್ದರೆ ಇನ್ನೊಬ್ಬರಿಂದ ಅದಕ್ಕೆ ಏಟು ಬೀಳುತ್ತಲೇ ಇರುತ್ತಿತ್ತು.